ಈಗಾಗಲೇ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶವನ್ನು ನಾವೆಲ್ಲರೂ ಕಂಡಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ 200ಕ್ಕಿಂತಲೂ ಹೆಚ್ಚು, ಪುದುಚೇರಿ ಹಾಗೂ ಅಸ್ಸಾಂನಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿಯು ಆಡಳಿತವನ್ನು ನಡೆಸಲಿದೆ. ಪಶ್ಚಿಮ ಬಂಗಾಳದಲ್ಲಿ ವಿಶೇಷವಾಗಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಜನಾಶೀರ್ವಾದ ಸಿಕ್ಕಿದೆ. ನಮಗೆಲ್ಲ ಗೊತ್ತಿದೆ, ಯಾವ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ನಿಮ್ಮೆಲ್ಲರ ಹೆಮ್ಮೆಯ ರಾಷ್ಟ್ರಕವಿಗಳಾದಂತಹ ರವೀಂದ್ರನಾಥ್ ಠಾಗೋರರು, ಬಂಕಿಂಚಂದ್ರ ಚಟರ್ಜಿ ಅವರು, ನಮ್ಮ ಕ್ರಾಂತಿಕಾರಿ ಹೋರಾಟಗಾರರಾದಂತಹ ಸುಭಾಷ್ ಚಂದ್ರ ಬೋಸರು ಇದ್ದಂತಹ ಪಶ್ಚಿಮ ಬಂಗಾಳವನ್ನು, ಬೌದ್ಧಿಕವಾಗಿ ಮೇರು ವ್ಯಕ್ತಿತ್ವ ಉಳ್ಳವರು ಇದ್ದಂತಹ ಪಶ್ಚಿಮ ಬಂಗಾಳವನ್ನು ಕಮ್ಯುನಿಸ್ಟ್, ತದನಂತರ ಕಾಂಗ್ರೆಸ್ ಹಾಗೂ ಈಗ 15 ವರ್ಷಗಳಿಂದ TMC ತೃಣಮೂಲ್ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿಯವರು ಕೇವಲ ದುರಳ ತಾಣವನ್ನಾಗಿ ಮಾಡಿಕೊಂಡಿದ್ದರು. ಬಂಗಾಳದ ನುಸುಳುಕೋರರನ್ನು ಪಶ್ಚಿಮ ಬಂಗಾಳದಲ್ಲಿ ಕರೆಸಿಕೊಂಡು ಅವರಿಗೆ ಖಾಯಂ ಮತದಾರರನ್ನಾಗಿ ಮಾಡಿಕೊಂಡು ನಿರಂತರವಾಗಿ ಆಡಳಿತದ ಚುಕ್ಕಾಣಿಯನ್ನು ಹಿಡ್ಕೊಂಡು ಮೆರೀತಿದ್ದಂತಹ ಮಮತಾ ಬ್ಯಾನರ್ಜಿಯವರಿಗೆ ಪಶ್ಚಿಮ ಬಂಗಾಳದ ಜನತೆ ಬುದ್ಧಿಯನ್ನು ಕಲಿಸಿದ್ದಾರೆ. ಇದು BJPಯ ಜಯವಲ್ಲ, ಬದಲಿಗೆ ಪಶ್ಚಿಮ ಬಂಗಾಳದ ಅಸ್ಮಿತೆಯ ಜಯ. ಈಗ ಮೋದಿಜಿಯವರ ಯುಗ ಪಶ್ಚಿಮ ಬಂಗಾಳದಲ್ಲಿ ಪ್ರಾರಂಭ ಆಗ್ತಾ ಇದೆ. ಇನ್ನು ಸಾಹಿತ್ಯಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪಶ್ಚಿಮ ಬಂಗಾಳ ಇತರ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಎಲ್ಲೆಲ್ಲಿದೆಯೋ ಆ ರಾಜ್ಯಗಳು ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆಯೋ ಅದೇ ರೀತಿ ಅಭಿವೃದ್ಧಿಯನ್ನು ಕಾಣಲಿದೆ. ಈ ಸಂದರ್ಭದಲ್ಲಿ ನಾನು ಪಶ್ಚಿಮ ಬಂಗಾಳದ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಹಾಗೂ ಬಂಗಾಳಿ ಸ್ವೀಟ್ ಆದಂತಹ ರಸ್ಮಲಾಯಿಯನ್ನು ನಮ್ಮ ಕುಟುಂಬದಲ್ಲಿ ತಂದಿದ್ದಾರೆ. ರಸ್ಮಲಾಯಿಯನ್ನು ತೆಗೆದುಕೊಳ್ಳುವ ಮೂಲಕ ನಾನು ನನ್ನ ಸಂಭ್ರಮಾಚರಣೆಯನ್ನು ಮಾಡ್ತಿದ್ದೀನಿ. ನಿಮಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.